ಕೊನೆಗೂ ಕೂಡ 3 ತಿಂಗಳಾದ್ಮೇಲೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಗೃಹಲಕ್ಷ್ಮಿ ಯೋಜನೆದು ಕಳೆದ 3 ತಿಂಗಳಿಂದ ಹಣ ಬಂದಿಲ್ಲ, ಅದು ಯಾವಾಗ ಬರುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ರೆ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರಲೇ ಇಲ್ಲ ಅಂತ ನೀವು ಸಾಕಷ್ಟು ಜನ ಯೋಚನೆ ಮಾಡ್ತಾನೆ ಇದ್ದೀರಾ. ಆ ವಿಡಿಯೋಗಳನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಆದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮೆ ಆಗಿರಲ್ಲ. 3 ತಿಂಗಳಿಂದ ಸರ್ಕಾರದವರು 1 ರೂಪಾಯಿನೂ ಕೂಡ ಹಾಕಿಲ್ಲ ಜನರ ಖಾತೆಗೆ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇವತ್ತಾದರೂ ಬರುತ್ತೆ, ನಾಳೆನಾದರೂ ಬರುತ್ತೆ ಅಂತ ಬಗ್ಗೆನೂ ಕೂಡ ಅಪ್ಡೇಟ್ನೂ ಕೂಡ ಕೊಟ್ಟಿರಲಿಲ್ಲ ಮೀಡಿಯಾಗೆ. ಫೈನಲಿ ಸಿಎಂ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಕೆಲವು ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಯಾಕಂದರೆ 3 ತಿಂಗಳಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ, ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೆ ಅಂತ. ಆದರೆ 2 ಯೋಜನೆಯ ಹಣನೂ ಕೂಡ ನಿಮ್ಮ ಖಾತೆಗೆ ಇನ್ನೂ ಬಂದು ಜಮೆನೇ ಆಗಿರಲ್ಲ. ಕಾಯ್ದು ಸಾಕಾಗ್ಬಿಟ್ಟಿರುತ್ತೆ. ಇನ್ನು ಬರಲ್ವೇನೋ ಸರ್ಕಾರದವರು, ಎಲ್ಲ ಮೋಸ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಸರ್ಕಾರದವರು ಇನ್ನೇನು ಬಂದ್ ಮಾಡಿದ್ರೇನೋ ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಂಡಿರ್ತೀರ. ಮತ್ತು ಸರ್ಕಾರಕ್ಕೂ ಕೂಡ ಪ್ರತಿದಿನ ಬೈಕೋತಾ ಇರ್ತೀರ ಈಗ. ಯಾಕೆಂದರೆ ಅಷ್ಟು ಕಷ್ಟ ಆಗಿರುತ್ತೆ ಎಷ್ಟೊಂದು ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇ ತುಂಬಾ ಪ್ರಾಬ್ಲಮ್ನು ಕೂಡ ಫೇಸ್ ಮಾಡ್ತಾ ಇರ್ತೀರ. ಹಣ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡಿರ್ತೀರ. ಇವಾಗ ಇದ್ರ ಬಗ್ಗೆ ಸರ್ಕಾರದವರು ಫೈನಲಿ ಒಂದು ಅಪ್ಡೇಟ್ನ ಕೊಟ್ಟಿರ. ಅದ್ರ ಬಗ್ಗೆ ನಿಮಗೆ ಲೈವ್ ಆಗಿ ಅವ್ರು ಮಾತಾಡಿರೋಂಥ ವಿಡಿಯೋನು ಕೂಡ ಪ್ಲೇ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಇದೆ. ಏನಂದರೆ ಯಾರ್ಯಾರು ಪೆನ್ಷನ್ಗಳನ್ನ ತೊಗೋತಾ ಇರೋ, ವಿಡೋ ಪೆನ್ಷನ್ ಆಗಿರ್ಬೋದು ಅಥವಾ ವಯಸ್ಸಾಗಿರೋ ಬರುವಂಥ ಪೆನ್ಷನ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಪೆನ್ಷನ್ ಅಮೌಂಟು ಈ ತಿಂಗಳದ್ದು ಬಂದಿದೆ. ನಿಮ್ಮ ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟಲ್ಲಿ ಅಥವಾ ನಿಮಗೆ ಯಾವೊಂದು ಅಕೌಂಟಲ್ಲಿ ಪೆನ್ಷನ್ ಬರುತ್ತೆ ಅಲ್ಲೋಗಿ ಚೆಕ್ ಮಾಡ್ಕೊಳ್ಳಿ. ಅಮೌಂಟ್ನೆಲ್ಲನೂ ಕೂಡ ರಾಜ್ಯ ಸರ್ಕಾರದವರು ಕ್ರೆಡಿಟ್ ಮಾಡಿದ್ದಾರೆ. ಮತ್ತು ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ಅನ್ನಭಾಗ್ಯ ಯೋಜನೆ ಹಣ, ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಂದ ಬಂದಿಲ್ಲ ಹಣ ಬರ್ತಾಯಿಲ್ಲ ಅಂತ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇರ. ಆದರೆ ಸರ್ಕಾರದ ಕಿವಿಗೆ ಇನ್ನೂ ಬಿದ್ದಿರಲಿಲ್ಲ. ಫೈನಲಿ ಅದ್ರ ಬಗ್ಗೆ ಒಂದು ಮೀಡಿಯಾದ ಪರ್ಸನ್ಸು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಕೇಳಿದ್ದಾರೆ, ಮತ್ತು ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಕೇಳಿದರೆ. ಅವರು ಕೇಳಿದಾಗ ಏನೊಂದು ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ ಅಂದರೆ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ನ ಕೊಟ್ಟಿದ್ದಾರೆ. ಆದರೆ ನಮಗೆ ಫೈನಲ್ ಆನ್ಸರ್ ಬೇಕಾಗಿತ್ತಲ್ಲ, ಅದು ಸಿಕ್ಕಿಲ್ಲ. ಏನಂತ ಅವ್ರು ಹೇಳಿರೋದಂದರೆ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು ಅನ್ನಭಾಗ್ಯ ಯೋಜನೆ ಹಣ 3 ತಿಂಗಳಿಂದ ಜನರಿಗೆ ಬಂದಿಲ್ಲ ಅಂತ ಮೀಡಿಯಾ ಪರ್ಸನ್ಸ್ ಕೇಳ್ತಾರೆ. ಅದಕ್ಕೆ ಅವರು ಸಿಎಂ ಸಿದ್ದರಾಮಯ್ಯ ಅವರು ಏನೊಂದು ಆನ್ಸರ್ನ ಮಾಡ್ತಾರೆ ಅಂದರೆ, 3 ತಿಂಗಳಿಂದ ಬಂದಿಲ್ವಾ, ಅಯ್ಯೋ ನನಗಿದು ಗೊತ್ತಿರಲಿಲ್ಲ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ಜಮೆ ಮಾಡ್ತೀವಿ, ಇದು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಜಮೆ ಮಾಡೋಕ್ಕೆ ಕೇಳ್ತೀನಿ ಆದಷ್ಟು ಬೇಗ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆನ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಕೇಳಿದಾಗ ಸೇಮ್ ಅವರು ಕೂಡ ಇದೇ ರೀತಿ ಆನ್ಸರ್ನ ಮಾಡಿದ್ದಾರೆ. ಸೇಮ್ ಪ್ರಶ್ನೆ ಅವ್ರಿಗೂ ಕೂಡ ಕೇಳಿದ್ದು. ಅವ್ರೇನಂತ ಹೇಳಿದರೆ ಅಂದರೆ, ಜನರಿಗೆ ಏನು ಭರವಸೆನ ಕೊಟ್ಟಿದ್ದೀವಿ, ಮಾತನ್ನ ಕೊಟ್ಟಿದ್ದೀವಿ, ಸೇಮ್ ಅದೇ ಪ್ರಕಾರ ನಡ್ಕೋತೀವಿ, ಇದರಲ್ಲಿ ಯಾವುದೇ ಥರದ ಮೋಸ ಆಗಲ್ಲ, ಖಂಡಿತವಾಗ್ಲೂ 5 ವರ್ಷನೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂತ ಬರುತ್ತೆ ಅಂದರೆ, ಇವರು ಸದ್ಯಕ್ಕೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ನಿಲ್ಲಿಸಲ್ಲ ಅಂತ ಮಾತ್ರ ಹೇಳ್ತಾ ಇರೋ ಹೊತ್ತು ಯಾವಾಗ ಜನರ ಖಾತೆಗೆ ಹಾಕ್ತೀವಿ ಅನ್ನೋ ಒಂದು ಮಾಹಿತಿನೇ ಕೊಡ್ತಾ ಇಲ್ಲ. ಇವಾಗ ನಾವೇನು ಅನ್ಕೋಬೇಕಂದ್ರೆ, ಇವ್ರು ಈ ರೀತಿ ಡೇಟೆ ಹೇಳ್ದೇ ಇರೋದ್ರಿಂದ ಈ ತಿಂಗಳು ಹಾಕೋದು ಬಹುತೇಕ ಡೌಟ್ ಹಾಕೋದೇ ಇಲ್ಲ ಅಂತ ಹೇಳ್ಬೋದು. ಅವ್ರ ಹತ್ರ ದುಡ್ಡಿದ್ರೆ ತಾನೇ ಸರ್ಕಾರದ ಹತ್ರ ಅವ್ರು ಹಾಕೋಕ್ಕಾಗೋದು. ಒಟ್ಟು ನಾವು ಕನ್ಕ್ಲೂಷನ್ ಏನು ತಿಳ್ಕೊಬೇಕಂದ್ರೆ, ಸರ್ಕಾರದ ಬಳಿ ಇವಾಗ ಸದ್ಯಕ್ಕೆ ದುಡ್ಡಿಲ್ಲ, ನೆಕ್ಸ್ಟ್ ತಿಂಗಳು ಬರುತ್ತೆ ಹಣ ಅಂತ ಅನ್ಕೋಬೇಕಷ್ಟೇ. ಯಾಕಂದ್ರೆ ಅವ್ರು ಸರಿಯಾಗಿ ಏನೋ ಆನ್ಸರ್ ಮಾಡಿಲ್ಲ ಅಂದರೆ ಇದೇ ಅರ್ಥ ಬರೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಮಾತಾಡಿರೋಂಥ ವಿಡಿಯೋ ಪ್ಲೇ ಆಗುತ್ತೆ. ನಂತರ ಎಲ್ಲ ಗ್ರೂಪ್ಸಲ್ಲೂ ಕೂಡ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ನೋಡಪ್ಪ, ಯಾವುದನ್ನು ಕೂಡ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದ್ದೇವೆ ಅಂದರೆ ಮಾಡ್ತೀವಿ.